ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷೆ ಯೋಜನೆ ಗ್ಯಾರಂಟಿ ಯೋಜನೆಗಳು 2023 ವಿಧಾನಸಭಾ ಚುನಾವಣೆಗೆ ಮುಂಚೆ ನಮ್ಮ ಪಕ್ಷದ ಅಧ್ಯಕ್ಷರು, ಈಗಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು, ನಿಕಟಪೂರ್ವ ಮುಖ್ಯಮಂತ್ರಿಗಳು, ಅವತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಹಾಗೆ ನಮ್ಮ AICC ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು, ಮತ್ತು ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಹಾಗೆಯೇ ನಮ್ಮ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಒಂದು ನೇತೃತ್ವದಲ್ಲಿ ಕರ್ನಾಟಕದ ಮತದಾರರಿಗೆ ನಮ್ಮ ಪಕ್ಷ ಒಂದು ಗ್ಯಾರಂಟಿಯನ್ನು ಘೋಷಣೆ ಮಾಡೋದ್ರ ಮೂಲಕ ನಾವು ನಿಮಗೆ ಗ್ಯಾರಂಟಿಗಳನ್ನು ಕೊಡ್ತೇವೆ, ನಮಗೆ ಆಶೀರ್ವಾದ ಮಾಡಿ ಚುನಾವಣೆಯಲ್ಲಿ ಅಂತಕ್ಕಂಥದ್ದು ಏನು ನಾವು ಜನರಲ್ಲಿ ಮನವಿಯನ್ನು ಮಾಡಿದ್ವು, ಆ ಮನವಿಗೆ ಅನುಗುಣವಾಗಿ ನಮ್ಮ ರಾಜ್ಯದ ಮತದಾರರು ಸ್ಪಂದನೆಯನ್ನು ನೀಡಿ ನಮಗೆ 2023ರಲ್ಲಿ ಆಶೀರ್ವಾದವನ್ನು ಮಾಡೋದ್ರ ಮೂಲಕ ಇವತ್ತು 136 ಸ್ಥಾನಗಳನ್ನು ಗೆಲ್ಲಿಸ್ತಕ್ಕಂಥ ಒಂದು ಐತಿಹಾಸಿಕ ತೀರ್ಪನ್ನು ರಾಜ್ಯದ ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಏನು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈ ಏನು ಗ್ಯಾರಂಟಿ ಯೋಜನೆಗಳನ್ನು, ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಆ ಮನೆಯ ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ಅವರ ಖಾತೆಗೆ ಹಾಕ್ತಕ್ಕಂಥ ಐತಿಹಾಸಿಕ ಕೆಲಸ. ಇದು ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲೇ ಪ್ರಪ್ರಥಮ ಐತಿಹಾಸಿಕ ಕಾರ್ಯಕ್ರಮ. ಸರ್ಕಾರದ ಖಜಾನೆಯಿಂದ ಫಲಾನುಭವಿಗಳಿಗೆ ನೇರವಾಗಿ ಹಣವನ್ನು ಹಾಕ್ತಕ್ಕಂಥ ಕೆಲಸ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಮತ್ತು ರಾಜ್ಯ ಸರ್ಕಾರ ಅಂತಕ್ಕಂಥ ಒಂದು ಮಾತನ್ನ ಬಹಳ ಅಭಿಮಾನದಿಂದ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಗೃಹಲಕ್ಷ್ಮಿ ಯೋಜನೆ, ಹಾಗೆಯೇ ಅನ್ನಭಾಗ್ಯ ಯೋಜನೆ, ನಾವು ಚುನಾವಣಾ ಪೂರ್ವದಲ್ಲಿ 10 kg ರೇಷನ್ ಅನ್ನ ನಾವೇನು BPL ಕುಟುಂಬದವರಿಗೆ ಮತ್ತು ಅನ್ನ ಅಂತ್ಯೋದಯ ಕುಟುಂಬದವರಿಗೆ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ವೋ, ಗ್ಯಾರಂಟಿಯನ್ನು ಕೊಟ್ಟಿದ್ವೋ, ಅದಕ್ಕೆ ಅನುಗುಣವಾಗಿ ಇವತ್ತು 6 kg ಜೋಳ, 4 kg ಅಕ್ಕಿಯನ್ನ ಇವತ್ತು ನಮ್ಮ BPL ಮತ್ತು ಅನ್ನ ಅಂತ್ಯೋದಯ ಫಲಾನುಭವಿಗಳಿಗೆ ನೇರವಾಗಿ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಕಳೆದ 3 ವರ್ಷಗಳಿಂದ ನಮ್ಮ ಸರ್ಕಾರ ಅದನ್ನ ಜಾರಿಗೊಳಿಸಿದೆ ಅಂತಕ್ಕಂಥದ್ದನ್ನ ನಾನು ನಿಮ್ಮ ಗಮನದಲ್ಲಿ ಬಯಸ್ತಾ ಇದ್ದೇನೆ. ಹಾಗೆ ಗೃಹ ಜ್ಯೋತಿ ಎಲ್ಲ ನಮ್ಮ 200 ನಮ್ಮ ರಾಜ್ಯದ ಏನು ಮನೆ ಫಲಾನುಭವಿಗಳಿಗೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್ ಕೊಡ್ತಕ್ಕಂಥ ಒಂದು ಐತಿಹಾಸಿಕ ಕೆಲಸ ಘೋಷಣೆ ಮಾಡಿದ್ವು. ಅದನ್ನು ಸಹ ಇವತ್ತು ಬಾಡಿಗೆ ಮನೆಯವರಿಗೆ ಒಳಗೊಂಡು ಇವತ್ತು ನಾವು 200 ಯೂನಿಟ್ ವರೆಗೆ ಫ್ರೀ ಕರೆಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಶಕ್ತಿ ಯೋಜನೆ ನಮಗೆ ಗೊತ್ತಿರಾಗಿದ್ದು ಬಹಳ ಪಾಪ್ಯುಲರ್ ಯೋಜನೆ. ಇದು ನಮ್ಮ ರಾಜ್ಯ ದೇಶಕ್ಕೆ ಸೀಮಿತವಾಗಿರದೆ ವಿದೇಶದಲ್ಲೂ ಇದು ಹೆಚ್ಚು ನಮ್ಮ ಗ್ಯಾರಂಟಿಗಳು ಚರ್ಚೆಗೊಳಪಟ್ಟಿವೆ. ವಿದೇಶಗಳಲ್ಲಿ ಸರ್ಕಾರ ಜನರಿಗೆ ಇವತ್ತು ಗ್ಯಾರಂಟಿಯನ್ನು ಕೊಡೋದ್ರ ಮೂಲಕ ಆರ್ಥಿಕವಾಗಿ ಅವರನ್ನ ಇವತ್ತು ಮುಂದೆ ತರ್ತಕ್ಕಂಥ ಒಂದು ಐತಿಹಾಸಿಕ ಕೆಲಸ ಮಾಡಿದೆ ಅಂತಕ್ಕಂಥದ್ದು ನಮ್ಮ ರಾಜ್ಯ, ದೇಶ ಅಷ್ಟೇ ಅಲ್ಲ ವಿದೇಶಗಳಲ್ಲೂ ಸಹ ಇದಕ್ಕೆ ಮೆಚ್ಚುಗೆ ಇವತ್ತು ವ್ಯಕ್ತ ಆಗಿದೆ. ಕರ್ನಾಟಕ ಕಾಂಗ್ರೆಸ್, ನಮ್ಮ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಐತಿಹಾಸಿಕ ಗ್ಯಾರಂಟಿ ಶಕ್ತಿ ಯೋಜನೆ ನಮ್ಮ ತಾಯಂದಿರು, ಮಹಿಳೆಯರು, ಮಕ್ಕಳು ಇವತ್ತು ರಾಜ್ಯದ ಉದ್ದಗಲಕ್ಕೂ ಉಚಿತವಾಗಿ ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋದಕ್ಕೆ ಈ ಶಕ್ತಿ ಯೋಜನೆಯಲ್ಲಿ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗೆಯೇ ಯುವ ನಿಧಿ ಏನು ನಮ್ಮ ಸರ್ಕಾರ ಬಂದ ಮೇಲೆ ಯಾರು ಗ್ರಾಜ್ಯುಯೇಟ್ಸ್ ಆಗಿದ್ದಾರೆ ಅವರಿಗೆ 3 ವರ್ಷಗಳ ಕಾಲ 3 years 3 ವರ್ಷಗಳ ಕಾಲ ಗ್ರಾಜ್ಯುಯೇಟ್ಸ್ಗೆ 3,000 ರೂಪಾಯಿ, ಡಿಪ್ಲೊಮಾ ಮಾಡೋರಿಗೆ 1,500 ರೂಪಾಯಿ. ಅವರಿಗೆ ಆರ್ಥಿಕವಾಗಿ ಅವರು ತಂದೆ ತಾಯಿಗಳ ಮೇಲೆ ಅವಲಂಬಿತರಾಗಬಾರ್ದು, ಸ್ವಯಂ ಉದ್ಯೋಗಕ್ಕೆ ಅವರು ಮುಂದಾಗೋ 3 ವರ್ಷ ಅವರಿಗೆ ಅವಕಾಶ. ಅವರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಮತ್ತು 1,500 ರೂಪಾಯಿಯನ್ನ ಕೊಡಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಟ್ಟು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 5 ತಾಲೂಕುಗಳನ್ನು ಒಳಗೊಂಡಂತೆ
ಗೃಹಲಕ್ಷ್ಮಿಯಲ್ಲಿ 3,06,721 ಫಲಾನುಭವಿಗಳು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಅದರ ಪೈಕಿ ನಾವೀಗ ಅದರಲ್ಲಿ 2,85,403 ಫಲಾನುಭವಿಗಳು, ಯಾಕಂದ್ರೆ ಇದರಲ್ಲಿ ಕೆಲವರು KYC ಮಾಡ್ಕೊಂಡಿಲ್ಲ, ಕೆಲವರು ಸತ್ತು ಹೋಗಿದ್ದಾರೆ, ಇನ್ನು ಕೆಲವರು ಇದು ಏನು ನಮ್ಮ IT ಮತ್ತು GST ವ್ಯಾಪ್ತಿಗೆ ಒಳ ಬರೋದ್ರಿಂದ ಅಲ್ಲಿ ಯಾಕಂದ್ರೆ ಅಂಕೆ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಬಾರದು ಅಂತ ನಿಮಗೆ ಅದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಸೊ ಅಲ್ಲಿ 2,85,403 ಜನರಿಗೆ ಪ್ರತಿ ತಿಂಗಳು 2,000ದಂತೆ ಮೇ 26ರವರೆಗೆ 1,713 ಕೋಟಿ ಅನುದಾನವನ್ನು ಅವರಿಗೆ ನಾವು ಪಾವತಿ ಮಾಡಿದ್ದೇವೆ. ಎಷ್ಟು? 1,713 ಕೋಟಿ, 7,000 ದುಡ್ಡನ್ನು ಅವರಿಗೆ ಪಾವತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅನ್ನಭಾಗ್ಯದಲ್ಲಿ 2,98,182 ಫಲಾನುಭವಿಗಳು ನೋಂದಣಿ ಆಗಿದ್ದು ಅವರಿಗೆ ಇಲ್ಲಿವರೆಗೆ 215.20 ಕೋಟಿ ದುಡ್ಡನ್ನ ಭರಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ. ಗೃಹ ಜ್ಯೋತಿಯಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಗೆ 2,99,249 ಫಲಾನುಭವಿಗಳು ನೋಂದಣಿ ಆಗಿದ್ದು ಇವರಿಗೆ 509.28 ಕೋಟಿ ಅನುದಾನವನ್ನ ಸರ್ಕಾರ ಅವರಿಗೆ ಭರಿಸ್ತಕ್ಕಂಥ ಅವ್ರ ಪರ ಕೆಲಸವನ್ನು ಮಾಡಿದೆ. ಹಾಗೇನೆ ಶಕ್ತಿ ಯೋಜನೆಯಲ್ಲಿ 8,02,00,000 ಮಹಿಳೆಯರು ರಾಜ್ಯದ ಉದ್ದಕ್ಕೂ ಪ್ರವಾಸ ಮಾಡಿದ್ದಾರೆ. 8,02,00,000. ಸೊ ಇದರಲ್ಲಿ ಮಹಿಳೆಯರು ಬಂದರು ಮತ್ತು ಈ ಮಕ್ಕಳು ಬಂದರು. ಅವರಿಗೆ 323.30 ಕೋಟಿ ದುಡ್ಡನ್ನ ಅವರ ಪರವಾಗಿ ಸರ್ಕಾರ ಭರಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಹಾಗೇನೆ ಯುವನಿಧಿ ಯೋಜನೆಯಲ್ಲಿ 5 ತಾಲೂಕಿಗೆ ಒಳಗೊಂಡಂತೆ 12,818 ನಮ್ಮ ಪದವಿ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಅವರಿಗೆ 33.4 ಕೋಟಿ ಹಣವನ್ನು ಅವರ ಖಾತೆಗೆ ಜಮಾ ಮಾಡ್ತಕ್ಕಂಥ ಐತಿಹಾಸಿಕ ಕೆಲಸ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಜನರ ಪರವಾಗಿ ಇದೆ, ಬಡವರ ಪರವಾಗಿ ಇದೆ ಅನ್ನೋದಕ್ಕೆ ನಮ್ಮ ಈ ಜಿಲ್ಲೆಗೆ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹ ಜ್ಯೋತಿ, ಶಕ್ತಿ ಯೋಜನೆ ಮತ್ತು ಯುವ ನಿಧಿ ಯೋಜನೆ ವತಿಯಿಂದ 2,793.89 ಕೋಟಿ ಈ ಜಿಲ್ಲೆಯ ನಮ್ಮ ಬಡವರಿಗೆ, ಈ ಫಲಾನುಭವಿಗಳಿಗೆ ಗ್ಯಾರಂಟಿ ಯೋಜನೆಗಳ ಮೂಲಕ ಕಳೆದ 3 ವರ್ಷಗಳಲ್ಲಿ ನಾವು 2,793.89 ಕೋಟಿ ದುಡ್ಡನ್ನ ಸರ್ಕಾರದ ಖಜಾನೆಯಿಂದ ಅವರಿಗೆ ಬಸೋದ್ರ ಮೂಲಕ ಅವರಿಗೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡೋದಕ್ಕೆ, ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕಟಿಬದ್ಧವಾಗಿದೆ ಅನ್ನೋದಕ್ಕೆ ಈ ಒಂದು ದೊಡ್ಡ ಮೊತ್ತ ಏನ್ ನಾವು ಇವತ್ತು ಈ ಜಿಲ್ಲೆಗೆ ಬಿಡುಗಡೆ ಮಾಡಿದ್ದೇವೆ, ಇದೇ ನಮ್ಮ ಮುಂದೆ ಇರ್ತಕ್ಕಂಥ ಸಾಕ್ಷಿ ಇರ್ತಕ್ಕಂಥದ್ದನ್ನ ನಾನು ತಮ್ಮೊಟ್ಟಿಗೆ ಹಂಚಿಕೊಳ್ಳಿ ಬಯಸ್ತಾ ಇದ್ದೇನೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಯಾಕಂದ್ರೆ ಇದು ಇನ್ನೂ ಹೆಚ್ಚು ಇದನ್ನ ಪರಿಣಾಮಕಾರಿಯಾಗಿ ಇದರಲ್ಲಿ ಯಾರು ಕೈಬಿಟ್ಟು ಹೋಗಬಾರದು ಅಂತ ನಾನು ಮೀಟಿಂಗ್ ಅಲ್ಲಿ ಮಾತಾಡುವಾಗ ನಮ್ಮ CEO ಅವರಿಗೆ, ನಮ್ಮ ಜೊತೆಗೆ ನಮ್ಮ CEO ಅವರಿದ್ದಾರೆ, ಆಮೇಲೆ ನಮ್ಮ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು ಚಿದಾನಂದಪ್ಪನವರಿದ್ದಾರೆ, ಆಮೇಲೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆಶಾಲತಾ ಮೇಡಮ್ ಅವರಿದ್ದಾರೆ, ಹಾಗೆ ನಮ್ಮ ಸಂಡೂರು ತಾಲೂಕು ಗ್ಯಾರಂಟಿ ಅಧ್ಯಕ್ಷರಿದ್ದಾರೆ, ಕುರುಗೋಡು ತಾಲೂಕು ಗ್ಯಾರಂಟಿ ಅಧ್ಯಕ್ಷರುಗಳಿದ್ದಾರೆ. ನಾವು ಜಸ್ಟ್ ಫಾರ್ ಇದು ಮಾಹಿತಿ ತಗೊಳ್ಳೋಕ್ಕೋಸ್ಕರ ಈ ಮೀಟಿಂಗ್ ಅನ್ನ ಇವತ್ತು ನಾನು ಕರೆದು ಈ ಇಲಾಖೆ, ನಮ್ಮ 5 ಇಲಾಖೆಗಳಲ್ಲಿ ಏನೇನು ಪ್ರಗತಿ ಆಗಿದೆ, ಎಲ್ಲಿ ನ್ಯೂನತೆಗಳಿದ್ದಾವೆ, ಅದನ್ನು ಯಾವ ರೀತಿ ಸರಿಪಡಿಸಬೇಕು ಅಂತಕ್ಕಂಥ ಚರ್ಚೆಯನ್ನು ನಾವೆಲ್ಲರೂ ಮಾಡಿದ್ವು. ಬಹಳ ನಮ್ಮ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.